ಮಮ್ಮಿ ಏಕೆ ಓಟ್ ಹಾಕ್ಬೇಕು? ಹಾಕಲೇಬೇಕು, ಅದು ನಿಮ್ಮ ಹಕ್ಕು ಮತ್ತು ಕರ್ತವ್ಯ. ಹಾಗಾಗಿ ನೀವು ಓಟ್ ಹಾಕಲೇಬೇಕು. ಹೀಗೆ ಹೋಗಿ ತಕ್ಷಣನೇ ಓಟ್ ಹಾಕಿ ಬನ್ನಿ. ಹೌದಾ? ನೀವು ಹೇಳೋದು ಸರಿ ಇದೆ. ನಾನು ಈಗಲೇ ಹೋಗಿ ಓಟ್ ಹಾಕಿ ಬರುತ್ತೇನೆ. ನಾನು ಈ ಸಾರಿ ಚುನಾವಣೆಗೆ ನಿಂತಿದ್ದೇನೆ. ನನ್ನ ಗುರುತು ಹೋರಾಟಕ್ಕೆ ಗುಡಿಸುತ್ತೇನೆ. ಆದ್ದರಿಂದ ನನ್ನನ್ನು ಓಟ್ ಹಾಕಿ ಗೆಲ್ಲಿಸಿ. ಓಟ್ ಹಾಕಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಒಳ್ಳೆ ಸರ್ಕಾರ ಬಂದರೆ ಇವೆಲ್ಲಾ ಸಮಸ್ಯೆಗಳು ಬಗೆಹರಿತವೆ. ಇಡೀ ಬದಿಯಲ್ಲಿ ವ್ಯಾಪಾರ ಮಾಡುವ ಎಲ್ಲಾ ವ್ಯಾಪಾರಿಗಳಿಗೆ ಸಾಲ ಕೊಡುತ್ತೆ. ಹಾಗಾಗಿ ನೀವು ಓಟ್ ಹಾಕಲೇಬೇಕು. ಅದು ನಿಮ್ಮ ಹಕ್ಕು ಮತ್ತು ಕರ್ತವ್ಯ. ಹೌದಾ? ಈಗಲೇ ಹೋಗಿ ಓಟ್ ಹಾಕ್ತಾ ಇದ್ದೀನಿ. ಅಳ್ಬಾರ್ದಾಗಿತ್ತಲ್ಲ. ಈ ಧಾರಾವಾಹಿ ಅಂದ್ರೆ ತುಂಬಾ ಇಷ್ಟ ನನಗೂ ಕೂಡ. ನೀವು ಓಟ್ ಹಾಕಂದ್ರೆ ಹೋಗಿ. ಓಟ್ ಹಾಕಲ್ಲ. ಮಾಡಿದ್ರೆ ಅಂದರೆ ಬಾಗಿ ತಿಂದರೆ 27 ಪೈಸೆ ಬರುತ್ತೆ. 27 ಪೈಸೆ ಅಷ್ಟೇನಾ? ಹಾಗಾದ್ರೆ ನೀವು ಓಟ್ ಹಾಕಲ್ರಾ? ತ್ರಿಬಲ್ ರೀಡಿಂಗ್ ಹೋಗೋದೇ ತಪ್ಪು. ನಿಮ್ಮ ಕಾಲೇಜ್ ಅಲ್ಲ, ನಿಮ್ಮ ಕಾಲೇಜ್ ಇವತ್ತು ಎಲೆಕ್ಷನ್ ಇರೋದ್ರಿಂದ ರಜೆ ಕೊಟ್ಟಿದ್ದ. ನಿಮ್ಮ ಕಾಲೇಜ್ ಎದಕ್ಕೆ ರಜೆ ಇದೆ ಅಂದ್ರೆ ಇವತ್ತು ಎಲೆಕ್ಷನ್ ಇರೋದ್ರಿಂದ ರಜೆ ಇರೋದು. ನೀವು ಹೋಗಿ ಓಟ್ ಹಾಕಿ ಬರ್ಬೇಕು. ಆದ್ದರಿಂದ ನೀವು ಓಟ್ ಹಾಕಲೇಬೇಕು. ನಿಮ್ಮ ಒಂದು ಮತ ದೇಶಕ್ಕೆಲ್ಲ ಐತೆ. ನೀವು ಈಗ ತಕ್ಷಣ ಹೋಗಿ ಓಟ್ ಹಾಕಿ ಬನ್ನಿ. ಹೌದಾ? ಈಗಲೇ ಹೋಗಿ ಓಟ್ ಹಾಕಿ ಬರ್ತೀವಿ. ಚುನಾವಣೆ ಬಂತು, ಚುನಾವಣೆ ಚುನಾವಣೆ ಬಂತು, ಚುನಾವಣೆ. ಮುಖ್ಯಮಂತ್ರಿ ಆದಿತ್ಯನಿಗೆ. ನನ್ನ ಹೆಸರು ಆದಿತ್ಯ. ನಾನು ಈ ವರ್ಷ ಚುನಾವಣೆಗೆ ನಿಂತಿದ್ದೆ. ನನಗೆ ಓಟ್ ಹಾಕಿ ಗೆಲ್ಲಿಸಬೇಕು. ನಮ್ಮ ದೇಶ ಈ ತರದವರಿಗೆ ಕೈಯಲ್ಲಿ ಕೊಟ್ಟರೆ ನಮ್ಮ ದೇಶದ ಗತಿ ಏನಾಗುತ್ತದೆ ಹಾಗೂ ನಮ್ಮ ದೇಶದ ಜನರ ಗತಿ ಏನಾಗುತ್ತದೆ? ಒಂದು ಸಲ ಯೋಚನೆ ಮಾಡಿ ದುಡ್ಡಿಗೆ ಆಸೆ ಪಟ್ಟು ಇಂಥವರನ್ನು ಓಟ್ ಹಾಕಬೇಡಿ.